ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದು ನನ್ನ ದೊಡ್ಡಪ್ಪನ ಮಗಳ ಮದುವೆ. ನನ್ನ ಅಕ್ಕ ಮದುಮಗಳ ಅಲಂಕಾರದಲ್ಲಿ ತುಂಬ ಸುಂದರವಾಗಿ ಕಾಣುತ್ತಾ ಇದ್ದಾಳೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಕುಲ್ ಭಾವನ ಹೆಂಡತಿಯಾಗುತ್ತಾಳೆ. ಕಳೆದ ವಾರವಷ್ಟೇ ಸೆಕೆಂಡ್ PUC ಎಕ್ಸಾಮ್ ಮುಗಿಸಿ ಎಲ್ಲ ಎಕ್ಸಾಮ್ ಟೆನ್ಷನ್ನಿಂದ ಮುಕ್ತವಾಗಿ ಮದುವೆ ಮನೆಯಲ್ಲಿ ಹಳದಿ ಬಣ್ಣದ ಸೀರೆ ಉಟ್ಟು ಮದುವೆ ಮನೆ ತುಂಬ ಓಡಾಡುತ್ತಾ ಇದ್ದೇನೆ. ಆಗಲೇ ನವ್ಯ ಇಲ್ಲಿ ಬಾರಮ್ಮ ಎಂದು ನನ್ನ ಅಜ್ಜಿ ಕರೆದರು. ಅಜ್ಜಿ ಹತ್ತಿರ ಹೋದಾಗ, ಎಷ್ಟು ಮುದ್ದಾಗಿ ಕಾಣುತ್ತೀಯೇ ನನ್ನ ತಾಯಿ, ನನ್ನ ದೃಷ್ಟಿನೇ ಬೀಳುತ್ತೆ ನಿನಗೆ. ನಿನ್ನ ಮದುವೆ ಆಗೋ ರಾಜಕುಮಾರ ಏನಾದರೂ ನೋಡಿದರೆ ನಿನಗೆ ಈಗಲೇ ಇಲ್ಲೇ ತಾಳಿ ಕಟ್ಟಿಬಿಡುತ್ತಾನೆ ಎಂದರು ಕೈನಲ್ಲಿ ದೃಷ್ಟಿ ತೆಗೆಯುತ್ತಾ. ತೂ ಹೋಗಜ್ಜಿ, ನಿಂದು ಯಾವಾಗಲೂ ನನ್ನ ಮದುವೆ ಕಥೆನೇ ಆಯಿತು. ನಾನಿನ್ನೂ ಓದಬೇಕು, ನನ್ನ ಕಾಲ ಮೇಲೆ ನಿಲ್ಲಬೇಕು, ಆಮೇಲೆ ಅದೆಲ್ಲ ಕತೆ. ಇನ್ನೂ ತುಂಬ ವರುಷ ಇದೆ ಅದಕ್ಕೆಲ್ಲ. ಅಲ್ಲಿ ತನಕ ಕನಸು ಕಾಡ್ತಾ ಇರುವಷ್ಟೇ ಎನ್ನುತ್ತಾ ಅಲ್ಲಿಂದ ಓಡಿದ್ದೆ. ಮದುವೆಯ ಎಲ್ಲ ಕೆಲಸಗಳು ಭರದಿಂದ ಸಾಗುತ್ತಾ ಇತ್ತು. ವರ ಆಗಲೇ ಮಂಟಪದಲ್ಲಿ ಕುಳಿತು ಮದುವೆ ಕಾರ್ಯಕ್ರಮ ನಡೆಯುತ್ತಾ ಇತ್ತು. ವಧುವನ್ನು ಕರೆದುಕೊಂಡು ಬನ್ನಿ ಎಂದರು ಪುರೋಹಿತರು. ಆಗಲೇ ಅಕ್ಕ ತಯಾರಾಗುತ್ತಾ ಇದ್ದ ಕೋಣೆಯ ಹತ್ತಿರ ದೊಡ್ಡಮ್ಮ ದೊಡ್ಡಪ್ಪ, ನನ್ನ ಅಮ್ಮ ಅಪ್ಪ ಎಲ್ಲರೂ ಗಾಬರಿಯಿಂದ ಅತ್ತ ಇತ್ತ ಓಡಾಡುತ್ತಾ ಇದ್ದದ್ದು ಕಂಡಿತು. ನಾನು ಏನಾಯಿತು ಎಂದು ಅವರ ಮಧ್ಯೆ ಹೋಗಿ ನೋಡಿದೆ. ಕೋಣೆಯಲ್ಲಿ ನನ್ನ ಅಕ್ಕ ಇರಲಿಲ್ಲ. ಅಷ್ಟು ಹೊತ್ತು ಮಾಡಿಕೊಂಡ ಅಲಂಕಾರ, ಬಟ್ಟೆ, ಒಡವೆ ಎಲ್ಲವನ್ನೂ ತೆಗೆದಿಟ್ಟು ಜೊತೆಯಲ್ಲಿ ಒಂದು ಚೀಟಿ ಬರೆದಿಟ್ಟು ಈ ಮದುವೆ ಇಷ್ಟವಿಲ್ಲದೆ ಮದುವೆ ಮಂಟಪದಿಂದ ಯಾರಿಗೂ ಹೇಳದೆ ಓಡಿ ಹೋಗಿದ್ದಳು. ಆ ಚೀಟಿಯಲ್ಲಿ ಎಲ್ಲರೂ ನನ್ನನ್ನು ಕ್ಷಮಿಸಿ, ನನಗೆ ಈ ಮದುವೆ ಇಷ್ಟವಿಲ್ಲ, ನಾನು ಮನಸಾರೆ ಬೇರೆ ಹುಡುಗನನ್ನು ಪ್ರೀತಿಸುತ್ತಾ ಇದ್ದೇನೆ, ಅವನಿಗೆ ಮನಸ್ಸು ಕೊಟ್ಟು ಇನ್ನೊಬ್ಬನ ಜೊತೆ ಹೊಂದಾಣಿಕೆಯ ಜೀವನ ನಡೆಸಲು ನನಗೆ ಆಗೋಲ್ಲ, ನನ್ನ ಹುಡುಗ ಅನ್ಯ ಧರ್ಮೀಯ, ನಿಮಗೆ ಹೇಳಿದ್ದರೂ ನೀವು ಒಪ್ಪಿ ನಮಗೆ ಮದುವೆ ಮಾಡುತ್ತಾ ಇರಲಿಲ್ಲ. ಹಾಗಾಗಿ ಚೆನ್ನಾಗಿ ಯೋಚಿಸಿ ನನ್ನ ಬದುಕಿನ ನಿರ್ಧಾರವನ್ನು ನಾನೇ ತೆಗೆದುಕೊಂಡಿದ್ದೇನೆ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸಿ, ನಿಮಗೆ ನೋವುಂಟು ಮಾಡಿದ್ದಕ್ಕೆ. ವಧು ಕಲ್ಯಾಣ ಮಂಟಪದಿಂದ ಓಡಿ ಹೋಗಿದ್ದಾಳೆ ಎಂಬ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿತು. ಹುಡುಗನ ಕಡೆಯವರಿಗೆ ಇಲ್ಲಿಯವರೆಗೂ ಬಂದು ಮದುವೆ ನಿಂತಿದ್ದು ಅವರಿಗೆ ಅವಮರ್ಯಾದೆ ಆಗಿತ್ತು. ಎಲ್ಲರಿಗೂ ಏನು ಮಾಡಬೇಕು ಎಂದೇ ತಿಳಿಯಲಿಲ್ಲ. ನನ್ನ ಅಪ್ಪನ ಮುಖಾಂತರ ಈ ಸಂಬಂಧ ಬೆಳೆದಿತ್ತು. ಈಗ ನನ್ನ ಅಕ್ಕನಿಂದ ಎಲ್ಲರ ಮರ್ಯಾದೆ 3 ಕಾಸಿಗೆ ಹರಾಜಾಗಿತ್ತು. ದೊಡ್ಡಪ್ಪ ದೊಡ್ಡಮ್ಮ ಅವಮಾನದಲ್ಲಿ ಆಗಲೇ ತಲೆ ತಗ್ಗಿಸಿ ನಿಂತಿದ್ದರು. ನನ್ನ ಅಪ್ಪ ಹಾಗೂ ಹುಡುಗನ ಅಪ್ಪ ಕೋಣೆಗೆ ಹೋಗಿ ಏನೋ ಮಾತನಾಡತೊಡಗಿದರು. ಆಮೇಲೆ ನನ್ನ ಅಪ್ಪ ನನ್ನನ್ನು ಹಾಗೂ ಅಮ್ಮನನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿಕೊಂಡರು. ಇದೇನಾಗುತ್ತಾ ಇದೆ ಎಂದೇ ಅರ್ಥವಾಗುತ್ತಾ ಇರಲಿಲ್ಲ. ನನ್ನ ಅಪ್ಪ ನನ್ನ ಕೈ ಹಿಡಿದು, ನವ್ಯ, ನೀನೇ ಈಗ ಎಲ್ಲರ ಮರ್ಯಾದೆ ಉಳಿಸಬೇಕು. ನನ್ನ ತಾಯಿ, ನೀನು ನಿನ್ನ ಅಪ್ಪನ ಮುದ್ದಿನ ಮಗಳು ಅಲ್ಲವೇ, ನಾನು ಹೇಳಿದ್ದನ್ನು ಕೇಳುವೆ ಎಂದು ಮಾತು ಕೊಡು ಎಂದರು. ನಾನು ಏನು ಎಂದು ಕೇಳುವುದರ ಒಳಗೆ, ನೀನೇ ಈಗ ವಧುವಾಗಿ ನಿನ್ನ ಅಕ್ಕನ ಜಾಗದಲ್ಲಿ ಕೂರಬೇಕು, ನಿಂತಿರುವ ಮದುವೆ ನಡೆಯುವಂತೆ ಮಾಡಬೇಕು ಎಂದರು. ಅಪ್ಪ, ನಾನು ಇನ್ನೂ ಚಿಕ್ಕವಳು, ಅದು ಏನೇನೋ ಓದಬೇಕು, ನನ್ನ ಕನಸು ಎನ್ನುತ್ತಾ ಅಳತೊಡಗಿದೆ. ಮಗಳೇ, ಈಗ ನಮ್ಮ ಮನೆತನದ ಮರ್ಯಾದೆ ಮುಖ್ಯ, ಅದು ನೀನು ಈ ಮದುವೆಗೆ ಒಪ್ಪುವುದರಲ್ಲಿ ಇದೆ. ಮದುವೆ ಆದ ಮೇಲೂ ನಿನ್ನ ಓದು, ಕೆಲಸ ಎಲ್ಲವನ್ನು ಮುಂದುವರೆಸು. ನಾನಾಗಲೇ ಹುಡುಗನ ಅಪ್ಪನನ್ನು ಒಪ್ಪಿಸಿ ಆಗಿದೆ, ದಯವಿಟ್ಟು ಇಲ್ಲ ಎಂದು ಹೇಳಬೇಡ ಎಂದು ಅವರು ಅಳತೊಡಗಿದರು. ಆಯಿತು ಅಪ್ಪ, ನಿಮ್ಮ ಮಗಳಾಗಿ ನಿಮ್ಮ ಈ ನಿರ್ಧಾರಕ್ಕೆ ಒಪ್ಪಿದ್ದೇನೆ. ನಿಮಗಾಗಿ ನಾನಿಂದು ವಧುವಾಗಿ ತಯಾರಾಗುತ್ತೇನೆ ಎನ್ನುತ್ತಾ ಕಣ್ಣೀರು ಒರೆಸಿಕೊಂಡು ಮನಸ್ಸು ಗಟ್ಟಿ ಮಾಡಿಕೊಂಡೆ. ಅಮ್ಮ ನನ್ನನ್ನು ತಯಾರು ಮಾಡತೊಡಗಿದಳು. ಆಗಲೇ ಅಪ್ಪ ಎದ್ದು ಹೊರಡುತ್ತಾ ಇದ್ದ ನೆಂಟರನ್ನು ಉದ್ದೇಶಿಸಿ, ಯಾರೂ ಎದ್ದು ಹೋಗಬಾರದಾಗಿ ವಿನಂತಿ, ಮದುವೆ ಕಾರ್ಯಕ್ರಮ ಮುಗಿಸಿ ಊಟ ಮಾಡಿಕೊಂಡು ಹೊರಡಿ ಎಂದರು. ಇನ್ನೇನು ನಡೆಯುವುದು ನೋಡೋಣ ಎಂದು ಮತ್ತೆ ತಮ್ಮ ತಮ್ಮ ಜಾಗದಲ್ಲಿ ಕುಳಿತರು. ಆಗಲೇ ನನ್ನ ಅಜ್ಜಿ ನನ್ನ ಬಳಿ ಬಂದು, ನನ್ನ ಬಂಗಾರಿ, ಮನೆತನದ ಮರ್ಯಾದೆ ಉಳಿಸಲು ಎಂತಹ ತ್ಯಾಗಕ್ಕೆ ಸಿದ್ಧವಾದೆ ಪುಟ್ಟಿ, ನಿನ್ನ ಮುಂದಿನ ಬದುಕು ಒಳ್ಳೆಯದಾಗುತ್ತೆ ಎಂದು
ಹರಸಿದರು. ಅಕ್ಕನ ಜಾಗದಲ್ಲಿ ನಾನು ವಧುವಾಗಿ ಕಲ್ಯಾಣ ಮಂಟಪ ಏರಿದೆ. ನಕುಲ್ನನ್ನು ನೋಡುವ ಧೈರ್ಯವಿರಲಿಲ್ಲ. ಅವನಿಗೂ ನನ್ನಷ್ಟೇ ಆಘಾತ ಆಗಿರುತ್ತದೆ ಎಂದು ತಿಳಿದಿತ್ತು. ಅವನು ಪರಿಸ್ಥಿತಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದ. ಗಟ್ಟಿಮೇಳ ಗಟ್ಟಿಮೇಳ. ನಕುಲ್ ನಡುಗುವ ಕೈಯಿಂದ ನನ್ನ ಕತ್ತಿಗೆ ಮಾಂಗಲ್ಯ ಕಟ್ಟಿದ. ಕೆಲವೇ ಕ್ಷಣದ ಹಿಂದೆ ನನ್ನ ಅಕ್ಕನ ಗಂಡ ಆಗುವವನು ಎಂದುಕೊಂಡವನು ಈಗ ನನಗೆ ತಾಳಿ ಕಟ್ಟಿದ ಗಂಡ. ಆ ಕ್ಷಣ ನಾನು ಒಮ್ಮೆ ಟಿವಿಯಲ್ಲಿ ನೋಡಿದ ಫಿಲ್ಮ್ ನೆನಪಾಯಿತು. ಅಲ್ಲೂ ಚಿತ್ರದ ಕೊನೆಯ ದೃಶ್ಯ. ನಾಯಕಿ ಮದುವೆ ಮಂಟಪದಿಂದ ಮದುವೆ ನಿಲ್ಲಿಸಿ ನಾಯಕನಿಗಾಗಿ ಓಡಿ ಬರುತ್ತಾಳೆ. ಅವಳ ಜಾಗದಲ್ಲಿ ಅವಳ ಚಿಕ್ಕಪ್ಪನ ಮಗಳು ವಧುವಾಗಿ ಕುಳಿತು ಆ ಮದುವೆ ನಡೆಯುವಂತೆ ಮಾಡುತ್ತಾಳೆ. ಆ ದಿನ ಫಿಲ್ಮ್ ನೋಡಿ ನನ್ನ ಮನದಲ್ಲಿ ಮೂಡಿದ್ದ ಪ್ರಶ್ನೆ, ನಾಯಕ ನಾಯಕಿ ಒಂದಾದರು, ಆದರೆ ಇಷ್ಟವಿಲ್ಲದೆ ಮದುವೆ ಆದ ಆ ಹುಡುಗ ಹುಡುಗಿಯರ ಬದುಕು ಮುಂದೆ ಹೇಗೆ ಎಂದು. ಇಂದು ನನ್ನ ಬದುಕು ಹಾಗೆ ಆಗಿದೆ ಎನಿಸಿತು ಆ ಕ್ಷಣ. ಎಲ್ಲರ ಮನದಲ್ಲೂ ದುಃಖದ ಛಾಯೆ ಇದ್ದರೂ ಮುಖದಲ್ಲಿ ಭಾರದ ನಗು ತಂದುಕೊಂಡು ಮಾತನಾಡುತ್ತಾ ಇದ್ದರು. ಮದುವೆ ಕೆಲಸ ಎಲ್ಲ ಮುಗಿದು ನಾನು ಗಂಡನ ಮನೆಗೆ ಹೋಗಬೇಕಾದಾಗ ನನ್ನ ದೊಡ್ಡಪ್ಪ ದೊಡ್ಡಮ್ಮ ನನಗೂ ಹಾಗೂ ನಕುಲ್ಗೆ ಕೈ ಮುಗಿದು ನಮ್ಮನ್ನು ಕ್ಷಮಿಸಿ, ನಮ್ಮ ಮಗಳಿಂದ ನಿಮ್ಮಿಬ್ಬರಿಗೂ ಈ ಸಮಸ್ಯೆ ಬಂದಿತು ಎಂದು ಹೇಳುತ್ತಾ ಹತ್ತು ಬಿಟ್ಟಿದ್ದರು. ಆಗ ನಕುಲ್, ನೀವು ದೊಡ್ಡವರು, ನಮಗೆ ಕೈ ಮುಗಿಯಬಾರದು. ಹಾಗೆ ಇದರಲ್ಲಿ ನಿಮ್ಮ ತಪ್ಪು ಏನಿದೆ? ನಿಮ್ಮ ಮಗಳು ಮಾಡಿದ್ದಕ್ಕೆ ನೀವು ಹೇಗೆ ಹೊಣೆ ಆಗುತ್ತೀರಿ? ನಮ್ಮ ಹಣೆ ಬರಹ ಅಷ್ಟೆ. ನನ್ನ ಹಣೆಯಲ್ಲಿ ನಿಮ್ಮ ಮಗಳ ಹೆಸರು ಇರಲಿಲ್ಲ ಅಷ್ಟೆ ಎನ್ನುತ್ತಾ ನನ್ನ ಕಡೆಗೆ ಒಮ್ಮೆ ನೋಡಿದರು. ಆಗಲೇ ನಾನು 6 ಅಡಿ ಎತ್ತರದ ಅವರ ಕಡೆಗೆ ಒಮ್ಮೆ ನೋಡಿದೆ. ಎಷ್ಟೊಂದು ನಯವಿನಯ ಮಾತಿನಲ್ಲಿ ಎಂದು ಅನಿಸಿತು. ಕೊನೆಗೆ ಎಲ್ಲರಿಗೂ ವಿದಾಯ ಹೇಳುತ್ತಾ ಅಲ್ಲಿಂದ ಹೊರಟೆವು. ನನ್ನ ಮನಸ್ಸು ಗಟ್ಟಿಯಾಗಿತ್ತು. ಅಳುವೆಯಲ್ಲಿ ಬತ್ತಿ ಹೋಗಿತ್ತು. ವಧುವಾಗಿ ಗಂಡನ ಕೈ ಹಿಡಿದು ಗೃಹ ಪ್ರವೇಶ ಮಾಡಿಯೂ ಆಗಿತ್ತು. ನಡೆಯಬೇಕಾದ ಎಲ್ಲ ಶಾಸ್ತ್ರಗಳು ನಡೆಯುತ್ತಾ ಇತ್ತು. ನನಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಮೊದಲ ರಾತ್ರಿಗೆ ಕೈನಲ್ಲಿ ಹಾಲಿನ ಲೋಟ ಹಿಡಿದು ನಕುಲ್ ಇರುವ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ಆಗಲೇ ಮಂಚದ ಮೇಲೆ ನಕುಲ್ ಯಾವುದೋ ಪುಸ್ತಕ ಓದುತ್ತಾ ಕುಳಿತಿದ್ದರು. ನಾನು ಒಳಗೆ ಹೋದ ಕೂಡಲೇ ಪುಸ್ತಕವನ್ನು ಬದಿಗಿಟ್ಟು ನನ್ನನ್ನು ಬಳಿ ಕರೆದರು. ನನಗೆ ಇಷ್ಟು ದಿನ ಭಾವ ಎಂದು ಅಂದುಕೊಂಡವರನ್ನು ಗಂಡ ಎಂದುಕೊಂಡು ಅವರ ಬಳಿ ಹೆಂಡತಿಯಂತೆ ನಡೆದುಕೊಳ್ಳಬೇಕು ಎಂಬ ಆತಂಕ ಶುರುವಾಗಿತ್ತು. ನಾನು ನಡುಗುತ್ತಾ ಅವರ ಬಳಿ ಹೋಗಿ ಹಾಲನ್ನು ಕೊಟ್ಟೆ. ಅವರು ಹಾಲಿನ ಲೋಟ ಪಕ್ಕದಲ್ಲಿ ಇಟ್ಟು ನನ್ನನ್ನು ಅವರ ಪಕ್ಕ ಕುಳಿತುಕೊಳ್ಳಲು ಹೇಳಿದರು. ನವ್ಯ, ನಾನು ನಿನಗೆ ಏನು ಮಾಡುವುದಿಲ್ಲ, ಹೆದರಬೇಡ ಎನ್ನುತ್ತಾ ಅವರೇ ನನ್ನನ್ನು ಕೂರಿಸಿದರು. ನೋಡು ನವ್ಯ, ನನ್ನ ನಿನ್ನ ಮದುವೆ ಇಂದಿನ ಪರಿಸ್ಥಿತಿಯ ಜೊತೆಗಿನ ಹೊಂದಾಣಿಕೆ ಅಷ್ಟೆ. ಇಬ್ಬರು ಏನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಹಿರಿಯರ ಮಾತಿಗೆ ತಲೆಬಾಗಲೇಬೇಕಿತ್ತು. ಇಬ್ಬರ ಮನೆತನದ ಮರ್ಯಾದೆ ಪ್ರಶ್ನೆಯಾಗಿತ್ತು. ನನಗೆ ಚೆನ್ನಾಗಿ ಗೊತ್ತು, ನಮ್ಮಿಬ್ಬರಿಗೂ 12 ವರುಷ ವಯಸ್ಸಿನ ವ್ಯತ್ಯಾಸ ಇದೆ. ನೀನಿನ್ನೂ ಓದುತ್ತಾ ಇರುವ ಹುಡುಗಿ. ನಿನ್ನ ಆಸೆ ಕನಸು ಹಲವಾರಿದೆ. ನನ್ನ ಜೊತೆ ನಿನ್ನ ಮನಸ್ಸು ಹಾಗೂ ದೇಹ ಹಂಚಿಕೊಳ್ಳಲು ನಿನಗೆ ಸಾಕಷ್ಟು ಸಮಯ ಬೇಕಾಗುತ್ತದೆ. ನಾನಿಂದು ನಿನಗೆ ಭಾಷೆ ಕೊಡುತ್ತಾ ಇದ್ದೇನೆ ನವ್ಯ. ನಿನ್ನ ಓದಿಗೆ, ನಿನ್ನ ಕೆಲಸಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತೇನೆ. ನೀನಾಗಿಯೇ ಒಪ್ಪಿ ನನ್ನ ಬಳಿ ಬರುವವರೆಗೂ ನಾನು ಸಂಯಮದಿಂದ ಕಾಯುತ್ತೇನೆ. ನನಗೂ ಈಗ ಆದ ಆಘಾತದಿಂದ ಹೊರಗೆ ಬಂದು ನಿನ್ನ ಜೊತೆ ಬದುಕು ಹಂಚಿಕೊಳ್ಳಲು ಸ್ವಲ್ಪ ಸಮಯ ಬೇಕು. ನೀನು ಅಲ್ಲಿಯವರೆಗೆ ಕಾಯಬೇಕು ಎಂದರು. ನನ್ನ ಕಣ್ಣುಗಳು ತುಂಬಿ ಬಂದಿತ್ತು ಅವರ ಮಾತಿನಿಂದ. ಇಂತಹ ಒಳ್ಳೆಯ ಗಂಡ ನನ್ನ ಪಾಲಿಗೆ ಸಿಕ್ಕಿದ್ದು ನನ್ನ ಪುಣ್ಯ ಎಂದು ಅನಿಸಿತು. ಸಂತೋಷದಿಂದ ಅವರ ಪಾದಕ್ಕೆ ನಮಸ್ಕರಿಸಿ ಕೂಡಲೇ ನನ್ನನ್ನು ಹಿಡಿದು ನಿಲ್ಲಿಸಿ, ಇನ್ಯಾವತ್ತೂ ನನಗೆ ಹೀಗೆಲ್ಲ ನಮಸ್ಕಾರ ಮಾಡಬೇಡ ಎನ್ನುತ್ತಾ ನನ್ನ ಕಣ್ಣೀರನ್ನು ಒರೆಸಿದರು. ದಿನಗಳು ಉರುಳಿ ವರುಷವಾಯಿತು. ನನ್ನ ಅತ್ತೆ ಮಾವ ಕೂಡ ನನ್ನ ಓದಿಗೆ ಸಹಕಾರ ನೀಡುತ್ತಾ ಇದ್ದರು. ನನ್ನನ್ನು ತಮ್ಮ ಸೊಸೆಗಿಂತಲೂ ಹೆಚ್ಚಾಗಿ ತಮ್ಮ ಮಗಳಂತೆ ನೋಡಿಕೊಂಡರು. ನಿಜವಾಗಿಯೂ ಅಕ್ಕನ ಬಗ್ಗೆ ಬೇಜಾರು ಅನಿಸುತ್ತಾ ಇತ್ತು. ಇಷ್ಟೊಂದು ಒಳ್ಳೆ ಜನರನ್ನು ಬಿಟ್ಟು ಯಾರದ್ದೋ ಹಿಂದೆ ಹೊರಟು ಬಿಟ್ಟಳು ಎಂದು. ನಕುಲ್ ಅಂತೂ ಅಪ್ಪಟ ಚಿನ್ನ. ನನ್ನ ಒಂದು ಕೂದಲು ಸೋಂಕದಂತೆ ನೋಡಿಕೊಳ್ಳುತ್ತಾ ಇದ್ದರು.
ದಿನ ಕಳೆದಂತೆ ನನ್ನ ಮನಸ್ಸಿಗೆ ಅವರನ್ನು ಪ್ರೀತಿಸದೇ ಇರಲು ಆಗಲೇ ಇಲ್ಲ. ಅವರಲ್ಲೂ ನನ್ನ ಬಗ್ಗೆ ಪ್ರೀತಿಯ ಭಾವನೆಗಳು ಮೂಡುತ್ತಾ ಇರುವುದು ನನಗೆ ಗೊತ್ತಾಗುತ್ತಾ ಇತ್ತು. ಅವರು ನಾನಾಗಿ ಅವರ ಬಳಿ ಹೋಗುವುದಕ್ಕೆ ಕಾಯುತ್ತಾ ಇದ್ದರು. ವರುಷಗಳು ಉರುಳುತ್ತಾ ಇದ್ದವು. ಗಂಡ ಅತ್ತೆ ಮಾವನ ಕಾಳಜಿಗೆ ತವರನ್ನು ಮರೆತೇ ಬಿಟ್ಟಿದ್ದೆ ನಾನು. ನನ್ನ ಉನ್ನತ ವಿದ್ಯಾಭ್ಯಾಸ ಮುಗಿದು ನಾನು ಒಂದು ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿಯೂ ಸೇರಿಕೊಂಡು ನನ್ನ ಸಂಪಾದನೆ ಶುರು ಮಾಡಿದ್ದೆ. ಅಂದು ನನ್ನ ಅಜ್ಜಿಗೆ ಸೀರಿಯಸ್ ಎಂದು ಫೋನ್ ಬಂದಿತ್ತು. ಕೂಡಲೇ ನಕುಲ್ ಜೊತೆ ಅಜ್ಜಿಯನ್ನು ನೋಡಲು ಹೋಗಿದ್ದೆ. ಅಜ್ಜಿ ಹಾಸಿಗೆ ಹಿಡಿದಿದ್ದರು. ನನ್ನ ನೋಡುತ್ತಾ, ನನ್ನ ರಾಜಕುಮಾರಿ ತನ್ನ ರಾಜಕುಮಾರನ ಜೊತೆ ಬಂದಳು ಎಂದರು, ನೋವಿನಲ್ಲೂ ನಗುತ್ತಾ. ನಾನು ಅಳುತ್ತಾ ಹತ್ತಿರ ಹೋದಂತೆ, ಯಾಕೆ ಪುಟ್ಟ ಅಳುತ್ತಾ ಇದ್ದೀಯಾ? ಯಾವತ್ತಿದ್ದರೂ ಹೋಗೋ ಜೀವ ಇದು. ನೀನು ಇನ್ನು ನಿನ್ನ ಬದುಕಲ್ಲಿ ನೋಡಬೇಕಾದದ್ದು ತುಂಬ ಇದೆ. ಅಳಬೇಡ ಹೀಗೆಲ್ಲ. ನೋಡು, ನಿನ್ನ ರಾಜಕುಮಾರ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಲ್ಲವೇ? ನೀನೀಗ ಅವನಿಗೆ ತಕ್ಕ ಹೆಂಡತಿಯಾಗಿ ನಿನ್ನ ಕರ್ತವ್ಯ ನಿಭಾಯಿಸಬೇಕು. ನಾನೇ ನಿನ್ನ ಮಗಳಾಗಿ ಹುಟ್ಟಿ ಬರ್ತೀನಿ ಕಣೆ. ಅಳಬೇಡ ನನ್ನ ಕಂದ ಎಂದರು. ಅದೇ ಅವರ ಕೊನೆಯ ಮಾತಾಗಿತ್ತು. ಮತ್ತೆ ನಿದ್ದೆಗೆ ಜಾರಿದರು. ನನಗೆ ಜೋರಾಗಿ ಅಳುವೆ ಬಂದಿತ್ತು. ನಕುಲ್ನನ್ನು ತಬ್ಬಿ ಅತ್ತಿದ್ದೆ. ನಕುಲ್ ನನಗೆ ಆದಷ್ಟು ಸಮಾಧಾನ ಮಾಡಲು ನೋಡಿದರು. ಅಜ್ಜಿ ಮನೆಯಿಂದ ಬಂದ ಕೆಲವೇ ದಿನದಲ್ಲಿ ಅಜ್ಜಿ ನಮ್ಮನ್ನೆಲ್ಲ ಬಿಟ್ಟು ಹೋದರು ಎಂದು ತಿಳಿಯಿತು. ನನ್ನ ಜೊತೆ ಮಾತನಾಡಿದ್ದೇ ಕೊನೆ ಮಾತು. ಅಜ್ಜಿ ಸಾವಿನಿಂದ ಹೊರಗೆ ಬರಲು ನನಗೆ ತುಂಬ ದಿನವೇ ಬೇಕಾಯಿತು. ಅದೊಂದು ದಿನ ನನ್ನ ಅಕ್ಕನನ್ನು ಅವಳ 2 ಮಕ್ಕಳ ಜೊತೆ ಒಂದು ಅಂಗಡಿಯಲ್ಲಿ ನೋಡಿದೆ. ಹೊಟ್ಟೆಯಲ್ಲಿ ಇನ್ನೊಂದು ಮಗು ಇದ್ದಂತೆ ಕಂಡಿತು. ನಾನು ಓಡಿ ಅವಳ ಬಳಿ ಹೋಗಿ, ಅಕ್ಕ ಹೇಗಿದ್ದೀಯಾ ಎಂದೆ. ಅವಳು, ನವ್ಯ ನೀನು ಇಲ್ಲಿ ಹೇಗಿದ್ದೀಯಾ ಎಂದಳು. ಅಕ್ಕ ತುಂಬ ಸೊರಗಿ ಹೋಗಿದ್ದಳು. ಅಕ್ಕ ಯಾಕೆ ಹೀಗೆ ಮಾಡಿದೆ? ಅಕ್ಕ, ಚಿನ್ನದಂತಹ ನಕುಲ್ ಜೊತೆ ಬಾಳುವ ಯೋಗ ನಿನಗೆ ಇಲ್ಲದೆ ಹೋಯಿತು. ಈಗ ನಿನ್ನ ಪರಿಸ್ಥಿತಿ ನೋಡಿದರೆ ಸಂಕಟ ಆಗುತ್ತಾ ಇದೆ ಕಣೆ ಎಂದೆ. ಎಲ್ಲ ನನ್ನ ಹಣೆ ಬರಹ ಕಣೆ. ಅಂದು ನನ್ನ ಪ್ರೀತಿ ನನ್ನನ್ನು ಕುರುಡಾಗಿಸಿತ್ತು. ನನ್ನಿಂದ ಎಲ್ಲರಿಗೂ ನೋವು, ಸಂಕಟ, ಅವಮಾನ ಆಗುವ ಹಾಗೆ ಆಯಿತು. ಅಂದು ಮನೆ ಬಿಟ್ಟು ಓಡಿ ಹೋದ ನನ್ನ ಬದುಕು ಏನೂ ಸುಂದರವಾಗಿ ಇರಲಿಲ್ಲ. ಅವನ ಪ್ರೀತಿ 4 ದಿನ ಇತ್ತು ಅಷ್ಟೇ. ಆಮೇಲೆ ಅವನ ಚಾಕರಿ ಮಾಡುತ್ತಾ ಅವನ ಮಕ್ಕಳಿಗೆ ಅಮ್ಮನಾಗಿ ಇದೇ ಬದುಕಾಗಿದೆ. ಈಗ ಆ ಬದುಕಿನಿಂದ ಹಿಂದಿರುಗಿ ಬಾರದಷ್ಟು ಮುಂದೆ ಬಂದಿದ್ದೇನೆ. ಅವನಿಗೆ ಜಾಸ್ತಿ ಏನಾದರೂ ಹೇಳಿದರೆ ನನ್ನನ್ನು ಬಿಟ್ಟು ಬಿಡುತ್ತೇನೆ ಎನ್ನುತ್ತಾನೆ. ನಾನೇ ಇಷ್ಟಪಟ್ಟು ಕಟ್ಟಿಕೊಂಡ ಬದುಕು. ಏನು ಮಾಡುವ ಹಾಗೆ ಇಲ್ಲ, ಅನುಭವಿಸಬೇಕು. ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಯಾರಿಗೂ ಹೇಳಲು ಹೋಗಬೇಡ. ಅಪ್ಪ ಅಮ್ಮ ತುಂಬ ನೊಂದುಕೊಳ್ಳುತ್ತಾರೆ. ನನ್ನ ಕತೆ ಬಿಡು ನವ್ಯ. ಹೇಗಿದ್ದಾರೆ ಅಪ್ಪ ಅಮ್ಮ ಎಲ್ಲ? ನಿನ್ನ ಮದುವೆ ಆಯಿತಾ? ಹುಡುಗ ಹೇಗಿದ್ದಾನೆ ಎಂದಳು. ನಾನು ಕೂಡಲೇ ಅಂದು ಮದುವೆ ಮನೆಯಲ್ಲಿ ಆದ ಕತೆ ಎಲ್ಲ ಹೇಳಿದೆ. ನಿನ್ನ ಜಾಗದಲ್ಲಿ ನಾನು ವಧುವಾಗಿ ಕುಳಿತೆ. ಈಗ ನಕುಲ್ನ ಮಡದಿಯಾಗಿ ಅವನ ತಂದೆ ತಾಯಿಯ ಪ್ರೀತಿಯ ಸೊಸೆಯಾಗಿ ಇದ್ದೇನೆ ಅಕ್ಕ ಎಂದೆ. ನನ್ನಿಂದ ನೀನು ಓದುವ ವಯಸ್ಸಲ್ಲಿ ಮದುವೆ ಮಾಡಿಕೊಳ್ಳುವ ಹಾಗೆ ಆಯಿತು. ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ನವ್ಯ. ನಾನೀಗ ಹೋಗಬೇಕು. ನನ್ನ ಗಂಡ ಕಾಯುತ್ತಾ ಇದ್ದಾನೆ. ಅವನಿಗೆ ಕೋಪ ಬಂದರೆ ಕಷ್ಟ. ನನ್ನ ಬಾಳಂತೂ ನಾನೇ ಹಾಳು ಮಾಡಿಕೊಂಡೆ. ನೀನಾದರೂ ಚೆನ್ನಾಗಿರು ಎನ್ನುತ್ತಾ ಕಣ್ಣೀರು ಒರೆಸಿಕೊಂಡು ತನ್ನ ಮಕ್ಕಳ ಜೊತೆ ಅಲ್ಲಿಂದ ಹೊರಟು ಹೋದಳು. ಅಕ್ಕನ ಪರಿಸ್ಥಿತಿ ನೋಡಿ ಬೇಜಾರಾಯಿತು. ಆದರೆ ಅವಳ ನಿರ್ಧಾರದಿಂದ ನನ್ನ ಬದುಕಿಗೆ ಒಳ್ಳೆಯದಾಗಿತ್ತು. ನಕುಲ್ನಂಥ ಒಳ್ಳೆಯ ಹುಡುಗ ನನ್ನ ಗಂಡ ಆಗಿದ್ದ. ಇನ್ನು ನಕುಲ್ನನ್ನು ಕಾಯಿಸಿದ್ದು ಸಾಕು. ಅವನಾಗಿರುವ ಹೊತ್ತಿಗೆ ನಾನು ಪಕ್ಕದಲ್ಲೇ ಇದ್ದರೂ ಇಷ್ಟು ವರುಷ ನನ್ನ ಕೂದಲು ಸೋಂಕದಂತೆ ನೋಡಿಕೊಂಡಿದ್ದಾನೆ. ಅವನ ತಾಳ್ಮೆ ಸಹನೆಗೆ ಬೆಲೆ ಕಟ್ಟಲು ಆಗುವುದಿಲ್ಲ. ಇಷ್ಟು ದಿನ ಸಮಾಜದ ಕಣ್ಣಿನಲ್ಲಿ ನಾವು ಗಂಡ ಹೆಂಡತಿ ರೀತಿ ಇದ್ದೆವು. ಇಂದು ನಿಜವಾದ ಅರ್ಥದಲ್ಲಿ ಅವನ ಮಡದಿಯಾಗಿ, ಅವನ ಮಕ್ಕಳ ತಾಯಿಯಾಗಿ ನನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುತ್ತೇನೆ ಎಂದು ಕನಸು ಕಾಣುತ್ತಾ ಮನೆಯ ಕಡೆ ಖುಷಿಯಿಂದ ನಡೆದೆ. ಧನ್ಯವಾದಗಳು. ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.